ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು 26 ಏಪ್ರಿಲ್ 2024 ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡೋಣ. ಹಾಗೆ ಬಾಲು ಫೋರ್ಜ್ ಅಂತ ಇದೆ, ಇದು ಒಂದು ಮಲ್ಟಿ ಬ್ಯಾಗರ್ ಶೇರ್ ಆಗಿದೆ ಇದು. ಹಾಗೆ ಕೋಟಕ್ ಬ್ಯಾಂಕ್ನಲ್ಲಿ ಒಂದು ಕುಸಿತ ಕಂಡಿದೆ ನಿನ್ನೆ ಮತ್ತು ಇವತ್ತು ನೋಡೋದಾದರೆ ಒಂದು ಕುಸಿತ ಅಂತಲೇ ಹೇಳ್ಬೋದು. ಇದಕ್ಕೇನಾರು RBI ಕಾರಣ ಆಯಿತಾ? RBI ಒಂದು ರೆಸ್ಟ್ರಿಕ್ಷನ್ಸ್ ಮಾಡಿದೆ, ಹೊಸ ಕಸ್ಟಮರ್ಸ್ನ ಬೋರ್ಡ್ ಮಾಡಬಾರ್ದು, ತಗೋಬಾರ್ದು ನೀವು ಅಂತ. ಆಮೇಲೆ ಕ್ರೆಡಿಟ್ ಕಾರ್ಡ್ನು ಇಶ್ಯೂ ಮಾಡಬಾರ್ದು ನೀವು ಅಂತ. ನೋಡೋಣ ಬನ್ನಿ, ಇದೇ ಥರ ಪೇಟಿಎಮ್ಗೂ ಹೀಗೆ ಆಗಿತ್ತು. ಹಾಗೆ ನೋಡೋಣ ನಮ್ಮ ಶೇರ್ ಮಾರ್ಕೆಟಲ್ಲಿ ಏನಾಯಿತು ಅಂತ. ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇವತ್ತು 22,419.95 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಯಿತು. ಅಂದರೆ ಸುಮಾರು 150 ಪಾಯಿಂಟ್ಸ್ ಅಷ್ಟು ಇವತ್ತು ಒಂದು ಇಳಿಕೆ ಆಗಿದೆ. ಹಾಗೆ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 609 ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ. ಅಂದರೆ BSE ಸೆನ್ಸೆಕ್ಸ್ ಕ್ಲೋಸ್ ಆಗಬೇಕಾದ್ರೆ ಸುಮಾರು 73,730.16ಗೆ ಇದು ಕ್ಲೋಸ್ ಆಗಿದೆ. ಹಾಗೆ IRFC ನೋಡೋದಾದರೆ ಟ್ರೆಂಡಿಂಗ್ ಶೇರ್ ಇದು ಸುಮಾರು ಇವತ್ತು ಒಂದೇ ದಿವಸದಲ್ಲಿ ₹7.80 ಅಷ್ಟು ಏರಿಕೆ ಆಗಿದೆ. ಅಂದರೆ 5.19% ಅಷ್ಟು ಏರಿಕೆ ಆಗಿದೆ. ಇಂಟ್ರಾ ಡೇ ಟ್ರೇಡ್ ಬಗ್ಗೆ ಇದ್ರ ಬಗ್ಗೆ ಒಂದು 2-3 ತಿಂಗಳ ಹಿಂದೆ ಮಾತಾಡಿದ್ವಿ. ಇದೇ ಚಾನಲ್ನಲ್ಲಿ ವಿಡಿಯೋ ಇದೆ, ಬೇಕಿದ್ರೆ ನೋಡಿ, ಅದರಲ್ಲಿ ನಿಮಗೆ ಸಮಯ ಆದರೆ. ಹಾಗೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಪ್ರತಿಯೊಂದು ಶೇರ್ ಇವತ್ತು ಒಂದೇ ದಿವಸದಲ್ಲಿ ಸುಮಾರು ₹3.40 ಅಷ್ಟು ಏರಿಕೆ ಆಗಿದೆ. ಹಾಗೆ ಟಾಟಾ ಸ್ಟೀಲ್ ಇವತ್ತು ಸುಮಾರು ಹತ್ತಿರ ಒಂದು ₹2 ಅಷ್ಟು ಇಳಿಕೆ ಆಗಿದೆ, ಟ್ರೆಂಡಿಂಗ್ ಶೇರು. HDFCನಲ್ಲಿ ಸುಮಾರು ಹತ್ತಿರ ₹1 ಅಷ್ಟು ಇಳಿಕೆ ಆಗಿದೆ. ಹಾಗೆ ಕೋಟಕ್ ಬ್ಯಾಂಕ್ ನೋಡೋದಾದರೆ ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಇವತ್ತು ಒಂದೇ ದಿವಸದಲ್ಲಿ ಸುಮಾರು ₹33.95 ಅಷ್ಟು ಇವತ್ತು ಇಳಿಕೆ ಆಗಿದೆ. ಹಾಗೆ ವೊಡಾಫೋನ್ ಐಡಿಯಾ ನಿನ್ನೆ ಇದು ಫಾಲೋ ಆನ್ ಏನು ಪಬ್ಲಿಕ್ ಆಫರ್ ಇತ್ತು, ಇದು ಲಿಸ್ಟಿಂಗ್ ಆಯಿತು. ಲಿಸ್ಟಿಂಗ್ ಆದಮೇಲೆ ಇದು ಏರಿಕೆ ಆಗಿದೆ. ಇವತ್ತು ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹14ಗೆ ಇದು ಶೇರು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಯಿತು ಅಂತ ನೋಡೋದಾದರೆ ಟೆಕ್ ಮಹೇಂದ್ರದಲ್ಲಿ ಸುಮಾರು ₹88.45 ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ಹಾಗೆ ಡಿವಿಸ್ ಲ್ಯಾಬೊರೇಟರೀಸ್ನಲ್ಲಿ ಸುಮಾರು ₹172.55 ಏರಿಕೆ ಆಗಿದೆ. ಹಾಗೆ LTI ಮೈಂಟ್ರಿ ಲಿಮಿಟೆಡ್ನಲ್ಲಿ ಸುಮಾರು ₹153.35 ಅಷ್ಟು ಏರಿಕೆ ಆಗಿದೆ. ಬಜಾಜ್ ಆಟೋನಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು ₹239.40 ಅಷ್ಟು ಏರಿಕೆ ಆಗಿದೆ. ಹತ್ತಿರ ಇದು 9,000ಕ್ಕೆ ರೀಚ್ ಆಗೋಕ್ಕೆ ಹೋಗ್ತಾ ಇದೆ. ನೋಡ್ಬೋದು, ₹8,974.30 ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಭಾರತ್ ಪೆಟ್ರೋಲಿಯಂನಲ್ಲಿ ಪ್ರತಿಯೊಂದು ಶೇರಲ್ಲಿ ₹6 ಅಷ್ಟು ಏರಿಕೆ ಆಗಿದೆ. ಹಾಗೆ ವಿಪ್ರೋದಲ್ಲಿ ಸುಮಾರು ₹3.60 ಅಷ್ಟು ಏರಿಕೆ ಆಗಿದೆ. ಹಾಗೆ ಕೋಲ್ ಇಂಡಿಯಾದಲ್ಲಿ ಸುಮಾರು ₹455.80 ಇವತ್ತು ಕ್ಲೋಸ್ ಆಯಿತು. ಅಂದರೆ ₹3.35 ಇವತ್ತು ಏರಿಕೆ ಆಗಿದೆ. ಹಾಗೆ ITC, ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಇಂಡ್ಯಾಲ್ಕೋ ಇಂಡಸ್ಟ್ರೀಸು, ಟೈಟನ್, ONGC, ಆಕ್ಸಿಸ್ ಬ್ಯಾಂಕ್, ಶ್ರೀರಾಮ್ ಫಿನಾನ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿದೆ. ಹಾಗೆ ನೋಡೋದಾದರೆ ಬಾಲು ಫೋರ್ಜ್ ಬಗ್ಗೆ ನಾವು ನೋಡೋದಾದರೆ ಇವತ್ತು ಸುಮಾರು ಒಂದೇ ತಿಂಗಳಲ್ಲಿ ನಾವು ನೋಡೋದಾದರೆ ಹೋದ ತಿಂಗಳು ಇದು ಸುಮಾರು ₹197 ರೇಂಜ್ನಲ್ಲಿ ಇದು ಟ್ರೇಡ್ ಮಾಡ್ತಾಯಿತ್ತು. ಇವಾಗ ಇದು ನೋಡೋದಾದರೆ ಸುಮಾರು ₹287.40 ಇವತ್ತು ಕ್ಲೋಸ್ ಆಗಿದೆ. ಇದು ಒಂದೇ ತಿಂಗಳಲ್ಲಿ ಸುಮಾರು 45% ಅಷ್ಟು ಇದು ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರು. ಹಾಗೆ ಇದು ತುಂಬ ಟ್ರೆಂಡಿಂಗ್ನಲ್ಲೂ ಇದೆ, ಇದನ್ನು ಸ್ವಲ್ಪ ವಾಚ್ ಮಾಡಬೇಕು ಇದು ಏನು ಅಂತ. ಹಾಗೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು 5% ಅಷ್ಟು ಇವತ್ತು ಏರಿಕೆ ಆಗಿದೆ. ಕ್ಲೋಸ್ ಆಗಬೇಕಾದ್ರೆ ಸುಮಾರು $287.40ಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಕೋಟಕ್ ಬ್ಯಾಂಕ್ ಬಗ್ಗೆ ಮಾತಾಡೋದಾದರೆ ಕೋಟಕ್ ಬ್ಯಾಂಕ್ ಏನಾರ ಪೇಟಿಎಮ್ ಥರ ಆಗ್ಬಿಡುತ್ತಾ ಅಂತ. ಯಾಕೆಂದರೆ RBI ಏನಾಗಿದೆ, ಒಂದು ರೆಸ್ಟ್ರಿಕ್ಷನ್ಸ್ ಹಾಕಿದೆ. ಇದು ನೀವು ಯಾವುದೇ ಒಂದು ಹೊಸ ಕಸ್ಟಮರ್ಸ್ಗಳನ್ನ ತೊಗೊಳಂಗಿಲ್ಲ. ಆನ್ಲೈನ್ ಆಗಿರ್ಬೋದು, ಮೊಬೈಲ್ ಬ್ಯಾಂಕಿಂಗ್ ಇರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಇರ್ಬೋದು. ಹಾಗೆ ಒಂದು ಯಾವುದೇ ರೀತಿ ಕ್ರೆಡಿಟ್ ಕಾರ್ಡ್ಗಳನ್ನ ನೀವು ಇಶ್ಯೂ ಮಾಡೋಂಗಿಲ್ಲ ಅಂತ. ಅದು ಬರ್ತಾ ಇದ್ದ ಹಾಗೇ ಕೋಟಕ್ ಬ್ಯಾಂಕ್ ನಿನ್ನೇನು ಒಂದು ಕುಸಿತ ಕಂಡಿದೆ, ಇವತ್ತೂ ಇಳಿಕೆ ಆಗಿದೆ ಕೋಟಕ್ ಬ್ಯಾಂಕ್ನಲ್ಲಿ. ಈ ಪೇಟಿಎಮ್ ಬಗ್ಗೆ ನಾವು ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ ಬಗ್ಗೆನೂ ನಾವು ಹೋದ ವರ್ಷ ಅಥವಾ ಕೆಲವು ತಿಂಗಳ ಹಿಂದೆ ಒಂದು ವೀಡಿಯೋಸ್ಗಳನ್ನ ಮಾಡಿ ಹಾಕಿದೆ, ಈ ಚಾನಲಲ್ಲಿ ಇದೆ, ನೀವು ನೋಡ್ಬೋದು. ಈ ಕೋಟಕ್ ಬ್ಯಾಂಕ್ ಅದರಲ್ಲಿ ನೋಡೋದಾದರೆ 24ನೇ ತಾರೀಕು ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹184.95 ಇದು ಕ್ಲೋಸ್ ಆಯಿತು, ಇದು ಪ್ರತಿಯೊಂದು ಶೇರು. ಅದೇ ರೀತಿ ನಾವು 25ನೇ ತಾರೀಕು ಇದು ನೋಡಬೇಕಾದ್ರೆ ಸುಮಾರು ₹1,652.85 ಇದು ಬಂದು ತಲುಪಿತ್ತು. ಅಂದರೆ ಸುಮಾರು ಒಂದು 10-12% ಒಂದೇ ದಿವಸದಲ್ಲಿ ಇದು ಇಳಿಕೆ ಆಗಿತ್ತು ಅಂತಲೇ ಹೇಳ್ಬೋದು ಕೋಟಕ್ ಬ್ಯಾಂಕ್. ಈ ಕೋಟಕ್ ಬ್ಯಾಂಕಿಗೂ ಪೇಮೆಂಟ್ಸ್ ಬ್ಯಾಂಕಿಗೂ ನಾವು ಒಂದು ನೋಡೋದಾದರೆ ಏನು ರಿಲೇಷನ್ಶಿಪ್ ಅಂದರೆ, ಪೇಮೆಂಟ್ಸ್ ಬ್ಯಾಂಕ್ ಬಗ್ಗೆ ನಾವು ಮಾಡಿದ್ವಿ, ಇದು ಏನಕ್ಕೆ ಒಂದು ಕುಸಿತ ಕಾಣ್ತು ಅಂತ. RBI ಅವರು ಫೈನ್ ಹಾಕೋಕ್ಕೆ ಶುರು ಮಾಡಿದ್ರು ಅಕ್ಟೋಬರ್ನಲ್ಲಿ. ಆಮೇಲೆ ಬರ್ಕ್ಶೈರ್ ಹ್ಯಾಥ್ವೇ ಇದರಿಂದ ಏನು ಮಾಡ್ತು ಅಂದರೆ ಹೂಡಿಕೆನ ತೆಗೀತು. ಆಮೇಲೆ ನಿಮಗೆ ಗೊತ್ತಿದೆ ಪೇಟಿಎಮ್ನಲ್ಲಿ ಹೆಂಗೆ ಕುಸಿತ ಆಯಿತು ಅಂತ. ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕು ಇದರಲ್ಲಿ ಈ ವಿಡಿಯೋ ಇದೆ, ನೀವು ನೋಡ್ಬೋದು. ಇದು ಹಾಕಿರ್ತೀನಿ ನಾನು ಇದರಲ್ಲಿ ಕೊನೆಗೆ ಎಂಡಲ್ಲಿ ನೋಡ್ಬೋದು. ಹಾಗೆ ಇನ್ನೂ ಒಂದು ಅಂತ ಹೇಳಿದ್ರೆ ಮಾರುತಿ ಸುಜುಕಿನಲ್ಲಿ Q4 ರಿಸಲ್ಟ್ಸ್ ಅಂತ ಹೇಳಿದ್ರೆ ಜನವರಿಯಿಂದ ಮಾರ್ಚಲ್ಲಿ ಅವರು ಎಷ್ಟು ಲಾಭ ಮಾಡಿದ್ದಾರೆ ಅಂದರೆ ಅವ್ರದ್ದು ನೆಟ್ ಪ್ರಾಫಿಟ್ ಅಂತ ಏನು ಹೇಳ್ತಾರೆ, ಅವರು 3,878 ಕೋಟಿ ಲಾಭ ಮಾಡಿದೆ ಕಂಪನಿ, ನೆಟ್ ಪ್ರಾಫಿಟ್ ಬಂದಿದೆ ಅಂತ ಅವರು ಇವತ್ತು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಒಂದು ಡಿವಿಡೆಂಟ್ ಕೂಡ
ಅವರು ಘೋಷಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ಮುಂದೆ ನಾನು ಅದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ. ಇದು ಇವತ್ತು ಡಿಕ್ಲೇರ್ ಮಾಡಿರೋದು. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.